ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 18 ಮತ್ತು 19ನೇ ಕಂತಿನ ಬಗ್ಗೆ ಇವಾಗ CM ಸಿದ್ದರಾಮಯ್ಯ ಅವರೇ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ಯಾವಾಗ ಈ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋದು ಒಂದು ಎಲ್ಲ ಮಾಹಿತಿನ ತಿಳಿಸಿದ್ದಾರೆ. ಸೊ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಮತ್ತು ಎಲ್ಲರ ಕೈಗೆ ಯಾವಾಗ ಈ ಹಣ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿಪಕ್ಷದವರು ಸಹ ಕೇಳ್ತಾನೆ ಇದ್ದಾರೆ, 2 ತಿಂಗಳ ಹಣವನ್ನು ಮಾತ್ರ ನೀವು ಬಿಡುಗಡೆ ಮಾಡಿದರೆ, ಇನ್ನೂ 2 ತಿಂಗಳ ಹಣವನ್ನು ನೀವು ಯಾವಾಗ ಬಿಡುಗಡೆ ಮಾಡ್ತೀರಾ? ಅದು ಜನಗಳೆಲ್ಲ ಅಷ್ಟೊಂದು ಒಂದು ಗಲಾಟೆ ಮಾಡಿದ ಮೇಲೆ ನಾವೆಲ್ಲ ಒಂದು ಪ್ರತಿಪಕ್ಷದವರೆಲ್ಲ ಕೇಳಿದ ನಂತರ ನೀವು 2 ತಿಂಗಳ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದೀರಾ, ಯಾಕೆ ಸರ್ಕಾರದಲ್ಲಿ ದುಡ್ಡಿಲ್ವಾ ಅನ್ನೋ ಒಂದು ಮಾತುಗಳನ್ನೆಲ್ಲ ಹಾಡಿದ್ದಾರೆ. ಅದಕ್ಕೆ ಅಧಿವೇಶನದಲ್ಲಿ CM ಸಿದ್ದರಾಮಯ್ಯ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅದು ಅಂದರೆ, ನಾವು ಈಗಾಗಲೇ 2 ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಟೆಕ್ನಿಕಲ್ ಪ್ರಾಬ್ಲಮಿಂದ ನಾವು ಇನ್ನೂ 2 ತಿಂಗಳ ಹಣ ಬಿಡುಗಡೆ ಆಗೋದು ಲೇಟ್ ಆಯಿತು. ಆದರೆ ಈಗ ಖಂಡಿತವಾಗೂ ನಾವು ಯುಗಾದಿ ಹಬ್ಬಕ್ಕೆ ಎಲ್ಲ ಮಹಿಳೆಯರಿಗೆ ನಾವು 18ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ. ಅದಾದ ಮೇಲೆ ಸ್ವಲ್ಪ ದಿನದ ಬಳಿಕ 19ನೇ ಕಂತಿನ ಹಣವನ್ನು ಸಹ ನಾವು ಬಿಡುಗಡೆ ಮಾಡ್ತೀವಿ ಅಂತ CM ಸಿದ್ದರಾಮಯ್ಯ ಅವರೇ ಇವಾಗ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಈ ಒಂದು ಯುಗಾದಿ ಹಬ್ಬಕ್ಕೆ ಈ ಹಣ ಬಿಡುಗಡೆ ಆದರೆ ಭಾಳಷ್ಟು ಮಹಿಳೆಯರಿಗೆ ಅನುಕೂಲ ಆಗ್ಬೋದು. ಹಬ್ಬಕ್ಕೆ ಮಕ್ಳಿಗೆ ಬಟ್ಟೆ ತೊಗೊಳ್ಳೋದಾಗಿರ್ಬೋದು, ಹಬ್ಬ ಆಚರಿಸೋದಕ್ಕಾದರೂ ಇರ್ಬೋದು, ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಆದಷ್ಟು ಬೇಗ ಈ ಪ್ರೋಸೆಸ್ನ ಬೇಗ ಮುಗಿಸ್ತೀವಿ ನಾವು. ಈ ಒಂದು ಹಬ್ಬಕ್ಕೂ ಮುಂಚೆನೇ ಹಣ ಬಿಡುಗಡೆ ಆಗೋ ರೀತಿ ಮಾಡ್ತೀವಿ ಅಂತ ಇವಾಗ CM ಸಿದ್ದರಾಮಯ್ಯ ಅವರು ಈ ಒಂದು ಅಧಿವೇಶನದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಒಂದು ವೆಯ್ಟ್ ಮಾಡ್ತಿದ್ದೀರಾ, ಯಾವಾಗಪ್ಪ ಬರುತ್ತೆ, 2 ತಿಂಗಳು 4 ತಿಂಗಳು ಬರಬೇಕಾಯಿತು, 2 ತಿಂಗಳು ಮಾತ್ರ ಹಾಕೋದು, ಇನ್ನು 2 ತಿಂಗಳು ಇನ್ನು ಯಾವಾಗ ಹಾಕ್ತಾರೋ ಅಂತ ಕಾಯ್ತಾ ಇರೋವಂಥ ಮಹಿಳೆಯರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಡೋಣ, ಈ ಒಂದು ಯುಗಾದಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತಿರೋದ್ರಿಂದ ಇನ್ನೊಂದು ಈ ವಾರದಲ್ಲಿ ನಿಮಗೆ ಹಣ ಬಿಡುಗಡೆ ಆಗೋ ಚಾನ್ಸಸ್ಸು ಖಂಡಿತವಾಗೂ ಇದೆ. ಸೊ ಹಾಗಾಗಿ ಇದು ಫಿನಾನ್ಷಿಯಲ್ ಇಯರ್ ಆಗಿರೋದು ಸಹ, ಅಂದರೆ ಮಾರ್ಚ್ ಅಂದರೆ ಫಿನಾನ್ಷಿಯಲ್ ಇಯರ್ ಆಗಿರುತ್ತೆ. ಸೊ ಎಲ್ಲ ಒಂದು ಆ ವರ್ಷದ ಹಣವನ್ನು ಬಿಡುಗಡೆ ಮಾಡಲೇಬೇಕಾಗುತ್ತೆ, ಅಂದರೆ ಪೆಂಡಿಂಗ್ನೆಲ್ಲ ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ನಿಮಗೆ ಖಂಡಿತವಾಗೂ ಈ ಒಂದು ಹಣವನ್ನು ಬಿಡುಗಡೆ ಮಾಡೇ ಮಾಡ್ತಾರೆ. ಇದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ ಅಧ್ಯಕ್ಷ ಆದಂಥ ಅವರು ಸಹ ಒಂದು ಮಾತನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಗೃಹಲಕ್ಷ್ಮಿ ಹಣ ಇನ್ನೂ 2,000ದಿಂದ 4,000 ಆಗುತ್ತಾ ಅನ್ನೋ ಥರ ಕೇಳಿದಾಗ ಏನಪ್ಪ ಹೇಳಿದ್ದಾರೆ ಅಂದರೆ, ಇವಾಗ ಸದ್ಯಕ್ಕೆ ನಾವು ಆ ರೀತಿ ಯಾವುದೇ ಒಂದು ನಿರ್ಧಾರವನ್ನು ತಗೊಂಡಿಲ್ಲ. ಆದರೆ ಮುಂದಿನ ಬಾರಿ ಎಲೆಕ್ಷನ್ ಆದಾಗ ಕಾಂಗ್ರೆಸ್ ಸರ್ಕಾರನೇ ಗೆದ್ದು ಬಂದರೆ ಖಂಡಿತವಾಗ್ಲೂ 2,000 ಏನು ಕೊಡ್ತಾಯಿದ್ದೀವಿ ಅದರಲ್ಲಿ ಸ್ವಲ್ಪ ನಾವು ಏರಿಕೆನ ಮಾಡೇ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಟಾಪ್ ಮಾಡಲ್ಲ. 5 ವರ್ಷಗಳ ತನಕ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ. ಮುಂದೆ ನಮ್ಮ ಸರ್ಕಾರವೇ ಬಂದರೆ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಹಾಗೆ ಏನು ಗ್ಯಾರಂಟಿ ಯೋಜನೆಗಳು ಇವಾಗ ತಂದಿದ್ರಲ್ಲ ಅದೇ ರೀತಿ ಮತ್ತೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಮಾಹಿತಿನ ಸಹ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ನೋಡೋಣ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯಾವ ರೀತಿ ಈ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ. ಈ ಹಣ ಬಿಡುಗಡೆ ಆಯಿತು ಅಂದರೆ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.